ಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ, ನಾನು ಮೊನ್ನೆ ಶನಿವಾರ ಒಂದು ಹೋರಾಟ ಮಾಡಿದೆ. ಆ ಹೋರಾಟದಲ್ಲಿ ಸತ್ಯಾಸತ್ಯತೆಯನ್ನು ತಿಳಿದು ನಿರಂತರವಾಗಿ ಇವತ್ತು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಒಂದು ರಾಜ್ಯಾಧ್ಯಕ್ಷನಾಗಿ ಇಲ್ಲಿವರೆಗೂ ಒಂದೇ ಒಂದು ತಪ್ಪು ಹೆಜ್ಜೆ ಹಿಡಿದೇನೆ ಹೋರಾಟ ಮಾಡ್ಕೊಂಬಂದಿರುವಂಥದ್ದು ನಾನು ರಾಜ್ಯಾಧ್ಯಕ್ಷ ಚನ್ನಕೇಶ್ವ ಅಂತ. ಮೊನ್ನೆ ಒಂದು ಹೋರಾಟದಲ್ಲಿ ಒಂದು ಭೂಗಳ್ಳಿ ಗಂಗಮ್ಮ ಒಂದು ಮಾಧ್ಯಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಏನಂತಂದರೆ, ಇವತ್ತಿನ ದಿವಸ ತೊಂದರೆ ಕೊಡ್ತಾ ಇರೋ ಚನ್ನಕೇಶ್ವರನೇ, ಆಜುಬಾಜುದಲ್ಲವ್ರೆ, ಎಲ್ಲ ಸುತ್ತಮುತ್ತ ಅಕ್ಕಪಕ್ಕದಲ್ಲವ್ರೆ, ಕೇಳ್ಕೊಂಡು ಅದೇನ್ ಮಾಡ್ತೀವಿ, ನಮ್ಗೆ ನ್ಯಾಯ ಕೊಡ್ತಿರೋ ನೋಡಿ ಗೊತ್ತಾ ಇದ್ದೀವಿ ಸ್ವಾಮಿ. ಕೇಳಿ ಸ್ವಾಮಿ, ಆಜುಬಾಜಾರೆಲ್ಲ ಇಲ್ಲ, ಅವ್ರು ಬಂದಿದ್ದಾರೆ. ಸರ್ಕಾರ ಕರ್ಜಿ ಹಾಕಿ ನಮಗ್ ತೊಂದರೆ ಮಾಡ್ತಲೇ ಅವ್ರೆ ನಮ್ಗೆ 2 ವರ್ಷದಿಂದ ಬಂತು ತೊಂದರೆ ಕೊಡ್ತಾರೆ. ಅದೇ ನಾವ್ ಒಂದ್ ದಿವಸ ಕುಡಿಬೇಕಷ್ಟೇ. ನನಗ್ ನ್ಯಾಯ ಸಿಗ್ಬೇಕು ಸ್ವಾಮಿ. ಇಲ್ಲ ಸ್ವಾಮಿ, ನಮಗೆ ಬೇರೆ ಜಮೀನ್ ಇಲ್ಲ. ಅಧಿಕಾರಿಗಳೆಲ್ಲ ಬಂದವ್ರೆ, ಎಲ್ಲಿ ಪರಿಶೀಲನೆ ಮಾಡಿ. ನೀವು ಎಷ್ಟೇ ಇಸ್ವಿಯಲ್ಲಿ ಖರೀದಿ ಮಾಡಿದ್ದು? ಖರೀದಿ ಮಾಡಿಲ್ಲ ಸ್ವಾಮಿ. ನಾವು ಮತ್ತೆ ಸ್ವಾಮಿ ಈಗ ನೋಡಿದ್ರ, ನಾವು ಖರೀದಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿ ನೋಡಿ ಸ್ವಾಮಿ. ಇದೇ ನರಸಮ್ಮವ್ರ ಹತ್ರ ಕಮಲಮ್ಮ ಅವ್ರ ಕುಟುಂಬ ಅಗ್ರಿಮೆಂಟ್ ಹಾಕ್ಕೊಂಡು ಅವ್ರ ಹತ್ರ ಖರೀದಿ ಮಾಡಿರೋದು ಅಂತ ಹೇಳಿ ಒಂದು ಪತ್ರ ಹೇಳಿಕೆ ಮಾಡ್ಕೊಂಡ್ರ ಪತ್ರ ನೋಡಿ, ಗಂಗಮ್ಮ ಮಾಡ್ಕೊಂಡಿರೋಂಥದ್ದು. ಇದು ಸತ್ಯ. ಇದು ನಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗಬೇಕು, ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಮೊನ್ನೆ ಹೇಳಿಕೆ ಕೊಟ್ಟರು ಅಂತ ಹೇಳಿಕೆ, ನಾನು ಯಾವುದೇ ಕಾರಣಕ್ಕೂ ಖರೀದಿ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಖರೀದಿ ಮಾಡಿರೋ ಪತ್ರ. ಇದು ಅಗ್ರಿಮೆಂಟು ನೋಡಿ, ಇದು ಶೆಡ್ಯೂಲು, ಆಯಾ ಗಂಗಮ್ಮ ಸೈನ್ ಹಾಕಿರುವಂಥದ್ದು. ನೋಡಿದ್ರ ಸರ್, ಇದೇ ಗಂಗಮ್ಮ ಅಂತ ನೋಡಿ ಸರ್, ಅಗ್ರಿಮೆಂಟ್ ಹೋಲ್ಡರು. ಮತ್ತೆ ಅಗ್ರಿಮೆಂಟ್ ಹಾಕಿ ಕೊಟ್ಟವ್ರೆ ಅಂತ ಹೇಳ್ತೀವಿ. ನೀವು ಕೋರ್ಟ್ ಹೋಗಿದ್ರಂತೆ, ಒಂದು ಲಕ್ಷ ಕೊಡ್ಬೇಕು ಅಂತ ನಾವು ಅನುಭವದಲ್ಲಿ ಇದೀವಿ. ನಮ್ಮ ಅನುಭವ ತೊಂದರೆ ಮಾಡ್ತಾರೆ ಸ್ವಾಮಿ. ಕೋರ್ಟ್ಗೆ ಹೋದರೆ ನಾನು ಕೋರ್ಟ್ಗೆ ಹೋಗಿಲ್ಲ ಅಂತ ಹೇಳ್ತಾಳೆ ಅಮ್ಮ ಗಂಗಮ್ಮ. ಇದೇ ಕೋರ್ಟ್ಗೆ ಹೋಗಿರೋಂಥದ್ದು. ನನಗೆ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಕೊಟ್ಟಿಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋಗಿರೋಂಥದ್ದು. OS ನಂಬರು ಇದೇ ಗಂಗಮ್ಮ ಕಮಲಮ್ಮ ಅವರ ಕುಟುಂಬಕ್ಕೆ OS ಹಾಕಿ ಕಳಿಸಿರುವಂಥದ್ದು ಕೋರ್ಟ್ ಕಾಪಿ ನೋಡಿ ಸರ್. ತದನಂತರ ಅವರ ತಾಯಿ ತೀರೋದ್ಮೇಲೆ ಇನ್ನೂ ಒಂದು ಅಗ್ರಿಮೆಂಟ್ ಹಾಕಂತಾರೆ. ಕಮಲಮ್ಮ ಅವರ ತಾಯಿ ನರಸಮ್ಮ ತೀರೋದಾಗ 2ನೇ ಅಗ್ರಿಮೆಂಟು ನೋಡಿ ಸರ್. ಇದು ನೋಡಿ, ಇದೇ ಶೆಡ್ಯೂಲು. ತದನಂತರ ಇಲ್ಲೇ ಗಂಗಮ್ಮನವರ ಭಾವಚಿತ್ರ ಇದೆ ನೋಡಿ ಸರ್, ಅಗ್ರಿಮೆಂಟ್ ಹಾಕೊಂಡಿರೋದು. ನಾನು ಯಾವುದೂ ಅಗ್ರಿಮೆಂಟ್ ಹಾಕಿಲ್ಲ, ಯಾವುದೂ ಅಗ್ರಿಮೆಂಟ್ ಹಾಕೊಂಡು ನಾನು ಕೊಂಡ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಇಲ್ಲೇ ಗಂಗಮ್ಮ ಇದ್ದಾರೆ ನೋಡಿ. ನಾವು ಇಲ್ಲಿವರೆಗೂ
ನನ್ನ ಸಂಘಟನೆ ಕಟ್ಟಿ ಸುಮಾರು 15 ವರ್ಷ ಆಯಿತು. 15 ವರ್ಷದಲ್ಲಿ ಇಲ್ಲಿ ಒಂದು ಡಾಕ್ಯುಮೆಂಟ್ ನೋಡಿದೆ, ಸತ್ಯಾಸತ್ಯನ ತಿಳಿದೆ. ಯಾವತ್ತೂ ಸತ್ಯ ತಿಳಿದೆ ನಾವು ಹೋರಾಟಕ್ಕೆ ಹೋಗಿರೋವಂಥದ್ದು. ಸತ್ಯದ ಪರ ಎಲ್ಲಿರ್ತದೆ? ಗಂಗಮ್ಮನಿಗಾದ್ರೂ ಅನ್ಯಾಯ ಆದರೆ ಅವ್ರ ಪರ ನ್ಯಾಯ ಮಾಡೋರು ಹೋರಾಟ ಮಾಡೋದು ನಾನು. ಕಮಲಮ್ಮನಿಗೆ ಅನ್ಯಾಯ ಆಗಿದ್ರು ಅವ್ರ ಪರ ನ್ಯಾಯ ಹೋರಾಟ ಮಾಡೋದು ನಾನು. ಇಲ್ಲಿ ನನಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ. ನಾನು ಇವತ್ತುವರೆಗೂ ದಲಿತರಿಗೆ ಒಬ್ಬರಿಗೆ ಹೋರಾಟ ಮಾಡಿಲ್ಲ. ಲಿಂಗಾಯತರ ಪರವಾಗಿ ಹೋರಾಟ ಮಾಡಿದ್ದೀನಿ, ನ್ಯಾಯ ಇದ್ದಾಗ. ಒಕ್ಕಲಿಗರಿಗೂ ಹೋರಾಟ ಮಾಡಿದ್ದೀನಿ. ಇಡೀ ಸಮಾಜದಲ್ಲಿ ಎಷ್ಟು ಜಾತಿ ಇದೆ, ನೊಂದೋರು ಯಾರಿದ್ದಾರೆ, ಸಮಾಜದ ಕಟ್ಟ ಕಡೆಯ ಪ್ರಜೆ ಎಲ್ಲೆಲ್ಲಿರ್ತಾರೆ, ಅನ್ಯಾಯ ಆಗ್ತದೆ, ಅದು ಯಾವುದೇ ಜಾತಿ ಆಗಿರಲಿ, ಧರ್ಮ ಆಗಿರಲಿ, ಅಲ್ಲಿ ಹೋಗಿ ಹೋರಾಟ ಮಾಡಿ ನಮ್ಗೆ ನ್ಯಾಯ ಕೊಡಿಸಿದ್ದೀನಿ. ಎಷ್ಟೋ ವಿಚಾರದಲ್ಲಿ ದಲಿತರಿಗೆ, ಸವರ್ಣೀಯರಿಗೆ ಅನ್ಯಾಯ ಮಾಡಿದಾಗ ಸವರ್ಣೀಯರ ಪರ ನಿಂತ್ಕೊಂಡು ದಲಿತರಿಗೆ ನೀವು ಮಾಡೋದು ತಪ್ಪು ಅಂತ ಹೇಳಿ ಸವರ್ಣೀಯರು ನಿಂತ್ಕೊಂಡು ನ್ಯಾಯ ಕೊಡಿಸಿದ್ದೀನಿ. ಇದು ನನ್ನ ಹೋರಾಟ, ನನ್ನ ಸಿದ್ಧಾಂತ. ನಾನು ಯಾವತ್ತೂ ಒಬ್ಬರ ಹತ್ರ ದಲಿತರಿಗೆ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡ್ತಾನೆ ಸವರ್ಣೀಯರಿಗೆ ಅಂತ ಹೇಳಿ ಇಲ್ಲಿವರೆಗೂ ನಾನು ಯಾವುದೇ ಒಂದು ಕಳಂಕನ ನನ್ನ ತಲೆ ಮೇಲೆ ಹೊತ್ಕೊಂಡಿಲ್ಲ. ಅದೇ ರೀತಿ ನಮ್ಮ ಗುಡೇಮನಹಳ್ಳಿ ಗ್ರಾಮ ಪಂಚಾಯತಿ ದಾಸಪ್ಪನವರು ಒಂದು ಮಾತು ಹೇಳ್ತಾರೆ. ನಾನು ಆಜು ಬಾಜುದ ಪಕ್ಕದಲ್ಲಿರೋನು, ಅವರೇನೋ ಅವರ ತಾಯಿ ಮುಚ್ಕೊಳ್ಳೋಕ್ಕೆ ಏನೋ ಮನೆ ಹೋಗಿ ಕೇಳ್ಕೊಂಡು ಅವರು ಭಿಕ್ಷೆಗೆ ಹಾಕೊಂಬಿಡೋಗಮ್ಮ ಅಂತ ಹೇಳಿದ್ರು ಅಂತ. ಈ ಅಗ್ರಿಮೆಂಟ್ ಪೇಪರ್ ನೋಡ್ದೇನಪ್ಪ ನೀನು? ಅಗ್ರಿಮೆಂಟ್ ಪೇಪರ್ ನೋಡ್ದ? ಗಂಗಮ್ಮಂದ ಜಮೀನು ಯಾರ್ದನಾಗಲಿ ಇವತ್ತು ಒಂದೇ ಒಂದು ದನ ಮೇಯ್ದ್ರೆ ದೊಡ್ಡ ಮಟ್ಟಕ್ಕೆ ಹೊರ ಗಲಾಟೆ ಆಗ್ತದೆ. ದನ ಮೇಯ್ದ್ರೆ ಮೂಕ್ ಪ್ರಾಣಿ ತನ್ನ ಹೊಲದಲ್ಲಿಂದ ಬಿಟ್ಟು ಇನ್ನೊಂದು ಹೊಲಕ್ಕೆ ಹೋಗಿ ಮೇಯ್ದ್ರೆ ದೊಡ್ಡ ಗಲಾಟೆ ಆಗ್ತದೆ, ಹೊಡೆದಾಟ ಆಗ್ತದೆ. ಒಂದೇ ಒಂದು ಜಮೀನಿಗೆ ಇನ್ನೊಂದು ಜಮೀನು ಕಾಲಿಕ್ಕಿದ್ರೆ ಟ್ರೆಸ್ಪಾಸ್ ಕೇಸ್ ಆಗ್ತದೆ. ಇದು ಈ ದೇಶದ ಕಾನೂನಡಿ. ಅಂಥದ್ದನ್ನ ಈ ಯಾರೋ ಒಬ್ರು ಕೇಳ್ಕೊಂಡ್ರು ಅಂದ ತಕ್ಷಣ ದಲಿತರ ಹೆಣ್ಣನ ಮೂಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಿಯಲ್ಲ, ನೀನು ಇದು ಯಾವುದೋ ಮಟ್ಟನಪ್ಪ? ನೀನೊಬ್ಬ ದಲಿತ ಇದೆಯಾ? ನ್ಯಾಯದ ಪರ ಮಾತಾಡು. ಇನ್ನು ನಿನ್ಗೆ ಹೇಳಬೇಕು, ಅದು ಇಲ್ಲಿ ಹೇಳೋದಲ್ಲ, ಸಂದರ್ಭ ಸಿಕ್ತಾಗ ಕಾನೂನು ರೀತಿ ಹೋರಾಟ ಮಾಡೋಣ. ಅದನ್ನು ನೆಕ್ಸ್ಟು ನಮಗೆ ತಟ್ಟಕೆರೆ ಬಾಬು ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ತಿರುಗುವಂಥವ್ರು ಇವತ್ತು ಹೋರಾಟಕ್ಕೆಲ್ಲ ಬಂದು ಪಾಲ್ಗೊಂಡಿದ್ದಾರೆ ಅಂತ ಹೇಳ್ತಾರೆ. ನೇರವಾಗಿ ಸವಾಲಾಗ್ತೀನಿ ನಿಮಗೆ, ನೇರವಾಗಿ ಸವಾಲಾಗ್ತೀನಿ ತಟ್ಟಕೆರೆ ಬಾಬು ಅವರೇ. ನಿಮಗೆ ನಮಗಿನ್ನ ಹಿರಿಯರಿದ್ದೀರಾ, ನಾನು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಲ್ಲ, ನಿಮಗೆ ನೇರವಾಗಿ ಸವಾಲಾಗ್ತೀನಿ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಎಲ್ಲನಾಗಲಿ ರೋಲ್ ಕಾಲ್ ಮಾಡಿರೋದಾಗಲಿ, ಅವ್ರ ಹೆಸರು ಹೇಳ್ಕೊಂಡು ನಾವು ದುಡ್ಡು ಮಾಡಿರೋದಾಗಲಿ, ಒಂದೇ ಒಂದು ಉದಾಹರಣೆ ನೀವು ನಮ್ಮ ಮುಂದೆ ತಂದು ನಿಲ್ಲಿಸಿದ್ರೆ ಈ ಶಾಲಾಕನ್ನ ಬಿಟ್ಬಿಡ್ತೀನಿ, ಈ ಶಾಲಾಕನ್ನ ಬಿಟ್ಬಿಡ್ತೀನಿ. ಇವತ್ತು ನಮ್ಮ ತಂದೆ ಗುಡೇಮರನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದಾರೆ. ನನ್ನ ತಾತ ಅದೇ ಗುಡೇಮರನಹಳ್ಳಿಗೆ ತೋಟಿ ತಳವಾರಿಕೆ ಮಾಡ್ಕೊಂಡಿರುವಂಥ ಇತಿಹಾಸ ಇದೆ. ನಮ್ಮ ತಂದೆ ತಾಯಿಯವರ ಇತಿಹಾಸನ ನೀವು ಒಂದ್ಸರಿ ತಿರುವಾಗಿ ನೋಡಿ. ಒಂದೇ ಒಂದು ಸಣ್ಣದು ಹೋಗಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಡೋಕ್ಕೂ ನಮ್ಮ ಸುತ್ತ ದುಡ್ಡಲ್ಲಿ ಹಾಕಿ ಕೆಲಸ ಮಾಡಿಕೊಟ್ಟಿರ್ತೀವಿ. ನಮ್ಮ ಇತಿಹಾಸ ಅಷ್ಟಿದೆ. ನಾವು ನಿರಂತರ ಹೋರಾಟ ಮಾಡಿಕೊಂಡು ಜಾತಿ ಧರ್ಮ ಗೊತ್ತಿಲ್ಲ ಅಂತ ನಮಗೆ ಎಲ್ಲ ಮನುಷ್ಯರ ಜಾತಿ ನೋಡಿಕೊಂಡು ಹೋರಾಟ ಮಾಡ್ಕೊಂಬಂದಿರೋದು ತಟ್ಟಕೆರೆ ಬಾಬು ಅವರೇ. ನಾವು ಹೋರಾಟನ ಸಿದ್ಧಾಂತ ಇಟ್ಕೊಂಡು ಬದುಕ್ತಾ ಇರೋರು. ಇಲ್ಲಿ ನಮಗೆ ನಿರಂತರವಾಗಿ ಯಾರು ಅನ್ಯಾಯ ಆಗ್ತದೆ, ಯಾರು ಸಮಾಜದಲ್ಲಿ ಕಟ್ಟ ಕಡೆಯ ಪ್ರಜೆಗೆ ಅನ್ಯಾಯ ಆಗ್ತದೆ, ಅವ್ರ ಪರವಾಗಿ ಧ್ವನಿ ಎತ್ತುವಂಥವ್ರು ನಾವು. ಇವತ್ತು ನೀವು ನೋಡಿದ್ರ ತಟ್ಟಕೆರೆ ಬಾಬು ಅವರೇ ಅಗ್ರಿಮೆಂಟ್ ಪೇಪರ್ ಹಾಕ್ಕೊಂಡಿರೋದು. ಏಕಾಏಕಿ ನಾವು ಉಳುಮೆ ಮಾಡ್ತಿದ್ದೀವಿ, ನಾನು ಗಿಡ ಕಿತ್ತಿತ್ತು ಅಂತ ಹೇಳ್ತಾರಲ್ಲ. 78, 79ರಲ್ಲಿ ಈ ಜಮೀನು ಸರ್ಕಾರಿ ಮಂಜೂರಾಗ್ತದೆ. ಅವತ್ತು ಗಂಗಮ್ಮ ಹುಟ್ಟಿದ್ರಾ? ಗಂಗಮ್ಮ ಹುಟ್ಟಿದ್ರೇನ್ರಿ? ಸತ್ಯನ ತಿಳ್ಕೊಳ್ಳಿ. ನಾವು ನಿಮ್ಮ ಬಗ್ಗೆ ಮಾತಾಡ್ಬೋದು, ನಾನು ಮಾತಾಡಲ್ಲ. ನಾವು ನೀವು ಮಾತಾಡಬೇಕು, ಇನ್ನೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ಳೋಣ. ಯಾವ ಒಬ್ಬ ವ್ಯಕ್ತಿಗೆ ಇವತ್ತುವರೆಗೂ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದೇ ಒಂದು ಮನೆ ಕಟ್ಕೊಂಡಿಲ್ಲ ನಾನು. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದು ಸೈಟ್ ಮಾಡ್ಕೊಂಡಿಲ್ಲ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದು ಮನೆ ಕಟ್ಕೊಂಡಿಲ್ಲ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದೇ ಒಂದು ಅನುದಾನ ತಗೊಂಡಿದ್ರೆ, ಒಂದೇ ಒಂದು ಚೀಟಿ ಇದ್ದರೆ ನಿಮಗೆ ತೋರಿಸ್ರಿ, ಅವತ್ತೇ ನಾನು ಈ ಸಮಾಜಕ್ಕೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಒಂದೇ ಒಂದು ಕಾರ್ ತಗೊಂಡಿಲ್ಲ ರೀ. ದಲಿತರಿಗೆ ಸಿಗ್ಬೇಕಾಗಿರೋ ಒಂದೇ ಒಂದು ಫಲಾನುಭವಿನೂ ನಾನು ಊಟ ಮಾಡಿಲ್ಲ. ಇವತ್ತು ನಾನು ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಿರೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಒಂದು ಲೋನ್ ತಗೊಂಡು ಕಟ್ಟಿಲ್ಲ. ಸರ್ಕಾರದಿಂದ ಸಾಲ ತಗೊಂಡು ಬಡವ್ರ ಹತ್ರ ನನಗೆ ಹೋರಾಟ ಮಾಡಿದ್ರು ಎಷ್ಟೋ ಜನ ಸಹಾಯ ಮಾಡಿರೋ ಋಣದಲ್ಲಿ ಇವತ್ತು ನಾನು ಮನೆ ಕಟ್ಕೊಂಡಿದ್ದೀನಿ.
ನನ್ನ ಹೋರಾಟ ಇತಿಹಾಸ ಅಂಥದ್ದು, ನನ್ನ ತಂದೆ ತಾಯಿ ಇತಿಹಾಸ ಅಂಥದ್ದು. ದಯಮಾಡಿ ತಿಳ್ಕೊಳ್ಳಿ, ನನ್ನ ಇತಿಹಾಸ ತಿಳ್ಕೊಳ್ಳಿ. ನಾವು ನೀವು ಪರಸ್ಪರ ಚರ್ಚೆ ಮಾಡಬೇಕು ಅಂತಂದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಣ, ಅಲ್ಲಿ ನಾವು ನೋಡೇ ಬಿಡೋಣ ಅಂತ ಹೇಳ್ತಾ